ಮತ್ತು ಒಂದು ಅವಕಾಶ ಕೂಡ ಸಿಕ್ತು ಅಂತ ಹೇಳಿ ನಮ್ಮ ತ್ಯಾಗರಾಜ ನಗರ ಕೋಆಪರೇಟಿವ್ ಬ್ಯಾಂಕ್ನವ್ರಿಗೆ ಒಂದು ದೊಡ್ಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಂಚೆ ಇಲಾಖೆ ಯಾವಾಗಲೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡಿರ್ತೀವಿ. ಅಂಥದ್ರಲ್ಲಿ ನಮಗಿದೊಂದು ಅವಕಾಶ ಕೊಟ್ಟಿದ್ದು ಭಾಳ ಒಂದು ಸಂತೋಷದ ವಿಚಾರ. ಮತ್ತು ಇವತ್ತಿನ ದಿವಸ ಏನು ವಿಶೇಷ ಅಂಚೆ ಲೋಕಕ್ಕೆ ಮಾತ್ರ ಬಿಡುಗಡೆ ಮಾಡ್ತೀವಲ್ಲ ಅಂತ, ಅದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಒಂದು ಸ್ಪೆಷಲ್ ಕ್ಯಾನ್ಸಲೇಷನ್ ಕೂಡ ಅದರೊಟ್ಟಿಗೆ ಬರುತ್ತೆ. ಸ್ಪೆಷಲ್ ಕ್ಯಾನ್ಸಲೇಷನ್ ಅಂದರೆ ಏನು? ಸ್ಪೆಷಲ್ ಕ್ಯಾನ್ಸಲೇಷನ್ ಅಂದರೆ ಒಂದು ಪೋಸ್ಟಲ್ ಮಾರ್ಕ್. ತಾವೆಲ್ಲರೂ ನೋಡಿರ್ತೀರಿ, ಅಂಚೆ ಚೀಟಿ ಮೇಲೆ ಒಂದು ಮುದ್ರೆ ಇರುತ್ತೆ. ಆ ಮುದ್ರೆಯಲ್ಲಿ ಫ್ರಂಟ್ ಸೈಡ್ ಇದ್ದರೆ ಎಲ್ಲಿ ಪೋಸ್ಟ್ ಆಗಿತ್ತು ಅಂತ ಗೊತ್ತಾಗುತ್ತೆ, ಯಾವ ಪೋಸ್ಟ್ ಆಫೀಸಿಂದ ಯಾವ ಊರಿನಿಂದ ಪೋಸ್ಟ್ ಮಾಡಿದ್ರು ಅಂತ. ಪತ್ರಗಳ ಹಿಂದೆ ಆದರೆ ಅದು ಯಾವ ಪೋಸ್ಟ್ ಆಫೀಸಿಂದ ನಿಮಗೆ ತಲುಪಿದೆ ಅಂತ ಒಂದು ಸೂಚನೆ ಕೊಡುತ್ತೆ. ಇನ್ನು ಈ ಸ್ಪೆಷಲ್ ಕ್ಯಾನ್ಸಲೇಷನ್ ಏನಪ್ಪ? ಸ್ಪೆಷಲ್ ಕ್ಯಾನ್ಸಲೇಷನ್ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಇರ್ಬೋದು, ಡೈಮಂಡ್ ಜೂಬ್ಲಿ ಇರ್ಬೋದು, ಯಾವುದೇ ಒಂದು ಸ್ಮರಣಾರ್ಥವಾಗಿ ಘಟನೆಗಳನ್ನ ನಾವು ಆಚರಿಸ್ತಿರ್ತೀವೋ ಆ ಆಚರಣೆ ಮಾಡುವಂಥ ಒಂದು ಗುರುತಿಗೆ ಮಾಡುವಂಥ ಒಂದು ಸ್ಪೆಷಲ್ ಕ್ಯಾನ್ಸಲೇಷನ್ಗೆ ನಾವು ಈ ಒಂದು ಪೋಸ್ಟ್ ಮಾರ್ಕಿಗೆ ಈ ಒಂದು ಹೆಸರನ್ನು ಕೊಟ್ಟಿರ್ತೀವಿ. ಇದು ಸಾಮಾನ್ಯವಾಗಿ ಎಲ್ಲೂ ಸಿಗಲ್ಲ ನಿಮಗೆ. ಇವತ್ತು ಬಿಡುಗಡೆಯಾಗುವಂಥ ಅಂಚೆ ಲಕೋಟೆಗೆ ಮಾತ್ರ ಸಿಗುತ್ತೆ. ಅದರ ನಂತರ GPOದಲ್ಲಿ ಒಂದು ವಾರ ಸಿಗುತ್ತೆ. ಹಾಗಾಗಿ ಇದು ರೇರ್ ಪೋಸ್ಟಲ್ ಕವರ್ ಅಂತ ಆಗುತ್ತೆ ಮತ್ತು ಕಲೆಕ್ಟಿಬಲ್ ಐಟಮ್ ಅಂತ ಹೇಳ್ತೀವಿ. ಅಂದರೆ ವಿಶ್ವಾದ್ಯಂತ ಎಲ್ಲರೂ ಇದನ್ನು ನೋಡಲಿ ಅಂತ ಹೇಳಿ ಫಿಲಾಟಲಿಸ್ಟ್, ಅಂಚೆ ಚೀಟಿ ಸಂಗ್ರಹಕಾರರು ಇಂಥ ಒಂದು ಐಟಮ್ಗಳನ್ನ ಸಂಗ್ರಹಿಸಿ ಎಕ್ಸಿಬಿಷನ್ಸಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದಲ್ಲದೇ ಈ ಒಂದು ಸಂದೇಶ, ಇವತ್ತಿನ ಸಮಾರಂಭದ ಸಂದೇಶ ಕೂಡ ಎಲ್ಲರಿಗೂ ಗೊತ್ತಾಗುವಂತೆ ಇಡೀ ದೇಶದಲ್ಲೂ ಓಡಾಡುತ್ತೆ ಅಥವಾ ಇಡೀ ಪ್ರಪಂಚದಲ್ಲೂ ಓಡಾಡ್ಬೋದು. So we were more than happy to coordinate on this event and to release a special cover it was a very short period of time that we got it done. So it was only possible because Venkatesh ji pursued us on timely basis and we got it done. Already Tara ma'am has described everything about what Flatly is and what postal department does it. Now I would only like to congratulate the entire management staff, all the directors, all the CEOs of the Cooperative Bank Limited to complete successful 60 years of their existence, and I wish them another 100 years that they continue and then they continue to do this. ಇವತ್ತು ನಾವು ಶ್ರೀ ತ್ಯಾಗರಾಜರ ಹೆಸರಿನಲ್ಲಿ 60 ವರ್ಷಗಳನ್ನು ಮುಗಿಸುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು APS ಕಾಲೇಜಿನ ಮೈದಾನದಲ್ಲಿ ನಾವು ಕಾರ್ಯಕ್ರಮವನ್ನು ಆಚರಣೆ ಮಾಡಿದಂಥದ್ದು. ಆ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಬ್ಯಾಂಕಿನ ಸದಸ್ಯರನ್ನು ಒಳಗೊಂಡಂತೆ ಮತ್ತು ನಮ್ಮ ನಿರ್ದೇಶಕರುಗಳು 2018-19ರಿಂದ 2023-24ನೇ ಸಾಲಿನಲ್ಲಿ ಆಯ್ಕೆಯಾಗಿದ್ದಂಥ ನಮ್ಮ ಆಡಳಿತ ಮಂಡಳಿ ಏನಿದೆ, ಬಹುತೇಕ ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು 2 ಬದಲಾವಣೆ ಆಗಿರೋದು ಬಿಟ್ಟರೆ ಬಹುತೇಕ ಎಲ್ಲರೂ ಯಥಾವತ್ತಾಗಿ ಪುನರಾಯ್ಕೆ ಆಗಿರ್ತಕ್ಕಂಥದ್ದು. ಆ ಪುನರಾಯ್ಕೆಗೂ ಸಹ ನಮ್ಮನ್ನ ಬೆನ್ನು ತಟ್ಟಿ ನಮ್ಮನ್ನ ಆಶೀರ್ವಾದ ಮಾಡಿದಂಥವರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರುಗಳು. ಆ ಸಂದರ್ಭದಲ್ಲಿ ನಮ್ಮ ಡೈರೆಕ್ಟರ್ಗಳ 1 ವರ್ಷದ ಸಿಟ್ಟಿಂಗ್ ಫೀಸ್ ಏನಿದೆ, ಆ ಸಿಟ್ಟಿಂಗ್ ಫೀಸು ಮತ್ತು ನಮ್ಮ ಏನು ಸದಸ್ಯರದ ಒಂದು 0.8% ಏನೋ ನಾವು ಕ್ಯಾಲ್ಕುಲೇಟ್ ಮಾಡಿ ಒಟ್ಟು 10 ಲಕ್ಷ ರೂಪಾಯಿಗಳ ಒಂದು ಶಾಶ್ವತ ನಿಧಿಯನ್ನ ಸ್ಥಾಪನೆ ಮಾಡಿದ್ದೇವೆ. ಪ್ರತಿ ವರ್ಷ ಈ 10 ಲಕ್ಷ ರೂಪಾಯಿಗಳು ಸುಮಾರು 80-85 ಸಾವಿರ ರೂಪಾಯಿ ಅಥವಾ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 90 ಸಾವಿರ ರೂಪಾಯಿ ಬಡ್ಡಿಯನ್ನ ಅರ್ನ್ ಮಾಡ್ತಕ್ಕಂಥದ್ದು. ಈ ಏನು ಪ್ರತಿ ವರ್ಷ ಈ ಬಡ್ಡಿ ಹಣ ಬರುತ್ತಲ್ಲ, ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಅರ್ಥಪೂರ್ಣವಾಗಿ ನಾವು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಂಡು ನಾವು ಈ ಕಾರ್ಯಕ್ರಮವನ್ನ
ಪ್ರತಿ ವರ್ಷವೂ ಸಹ ಶ್ರೀ ತ್ಯಾಗರಾಜರ ಆರಾಧನೆಯ ದಿವಸ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿಗೂ ಮತ್ತು ಸಹಕಾರ ಬ್ಯಾಂಕ್ಗಳಿಗೂ ಒಂದು ಅವಿನವ ಭಾವ ಸಂಬಂಧ ಇದೆ. ಬೆಂಗಳೂರು ಒಳಗಡೆ ನಾನು 31 ವರ್ಷದ ಹಿಂದೆ BHL ಅಲ್ಲಿ ಎಂಪ್ಲಾಯ್ ಆಗಿದ್ದಾಗ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಒಂದು ಬ್ರಾಂಚು ಮೈಸೂರು ರಸ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಬ್ರಾಂಚ್ ಇತ್ತು. ಅಲ್ಲಿನ ಅವತ್ತಿನ ಅಧ್ಯಕ್ಷರು ಕೃಷ್ಣೇಗೌಡರು ನಂಗೆ ತುಂಬ ಆತ್ಮೀಯವಾಗಿರು. ಬ್ಯಾಂಕಲ್ಲಿ ನಮ್ಮದು ಬ್ಯಾಂಕ್ ಇದೆ, ನಿಮಗೆ ಸಾಲ ಕೊಡ್ತೀವಿ, ಎಂಪ್ಲಾಯೀಸ್ಗೆ ಏನಾದ್ರು ಸಾಲ ಬೇಕಾದ್ರೆ ಮೆಂಬರ್ಶಿಪ್ ಮಾಡಿಸಿ ಅಂತ. ನಾನು ಸುಮಾರು ಒಂದು 106 ಜನ ಮೆಂಬರ್ಶಿಪ್ ಮಾಡಿಸಿದೆ. ಆ ಬ್ಯಾಂಕಲ್ಲಿ 20,000 25,000 ರೂಪಾಯಿ ಸ್ಯಾಲ್ರಿ ಮೇಲೆ ನಮಗೆ ಸಾಲ ಕೊಡೋದು. ಕೆಲವರು ನಾನು ಪ್ರಶ್ನೆ ಮಾಡಿದೆ, ನಾನು ಅಟ್ ದಿ ಟೈಮ್ ಐ ವಾಸ್ ದಿ ಎಂಪ್ಲಾಯ್ ಇನ್ BHL ಆ್ಯಂಡ್ ಆಲ್ಸೋ ಐ ಆಮ್ ಟ್ರೇಡ್ ಯೂನಿಯನಲ್ಲಿ ನಾನು ಬೆಳೆದಂತ. ಒಂದು 4 ಜನಕ್ಕೆ ಪ್ರಶ್ನೆ ಮಾಡಿದೆ, ಬ್ಯಾಂಕಲ್ಲಿ ಸಾಲ ತೊಗೊಂಡ್ರಲ್ಲ ಏನು ಮಾಡಿದ್ರೆ ಅಂದರೆ RR ನಗರದಲ್ಲಿ ಒಂದು ಸೈಟ್ಗೆ ಅಡ್ವಾನ್ಸ್ ಮಾಡಿದೆ. 25,000 ರೂಪಾಯಿ ತೊಗೊಂಡು RR ನಗರದ ಸೈಟ್ 106 ಜನ ಈ ಬ್ಯಾಂಕಿಂದ ಅವತ್ತು ಸೈಟ್ ತೊಗೊಂಡ್ರ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸೈಟ್ಗಳಾಗಿವೆ. ನೀವು RR ನಗರದಲ್ಲಿ ಏನು ಬೆಲೆ ಇರಬೇಕು ಅನ್ನೋ ನೀವೇ ತೀರ್ಮಾನಿ. 25,000 ರೂಪಾಯಿ ಇದೆ ಸ್ಕ್ವೇರ್ ಫೀಟು, 1 ಅಡಿ ದುಡ್ಡು. ಅವತ್ತು ಒಂದು ಸೈಟಿನ ದುಡ್ಡು ಬ್ಯಾಂಕ್ ಸಾಲ ಕೊಟ್ಟಿದ್ಕೆ. ಇವತ್ತು ಬೆಂಗಳೂರು ಒಳಗಡೆ ಲಕ್ಷಾಂತರ ಜನ ಏನಾದ್ರು ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ BDA ಇವತ್ತಿನವರೆಗೂ ಸಹ CITB ಇಂದ BDA ಇವತ್ತಿನವರೆಗೂ 1,71,000 ಸೈಟ್ ಮಾತ್ರ ವಿತರಣೆ ಮಾಡಿರೋದು. ಆದರೆ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿ, HL ಹೌಸಿಂಗ್ ಸೊಸೈಟಿ, BL ಹೌಸಿಂಗ್ ಸೊಸೈಟಿ, BHL ಹೌಸಿಂಗ್ ಸೊಸೈಟಿ, ಇವರ ಸ್ನೇಹಿತರು ಒಬ್ರು ಸಿಕ್ಕರು, ಜಯನಗರ ಹೌಸಿಂಗ್ ಸೊಸೈಟಿ, ಭಾರತ್ ಹೌಸಿಂಗ್ ಸೊಸೈಟಿ, ಲಕ್ಷಾಂತರ ಜನಕ್ಕೆ ಅವತ್ತಿನ ಕಾಲಕ್ಕೆ ಸೈಟ್ಗಳನ್ನು ಹಂಚುದು. ಈ ಕೋಆಪರೇಟಿವ್ ಬ್ಯಾಂಕು ಮತ್ತು ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಇದೆಯಲ್ಲ, ಬೆಂಗಳೂರಿನ ಜನಕ್ಕೆ ಕೈ ಹಿಡಿದಂಥ ಒಂದು ಸಂಸ್ಥೆಗಳು ಇವೆಲ್ಲ. ಇವತ್ತು ನಮಗೆ ಯಾವುದೇ ನ್ಯಾಷನಲ್ ಬ್ಯಾಂಕಲ್ಲಿ ಲೋನ್ ಸಿಗ್ಬೇಕಾದ್ರೆ ಅಷ್ಟು ಸಲ್ಲಿಸಲ್ಲ. ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು ಗುಂಪು ಅವರಿಗೆ ಸಹಕಾರ ಕೊಡುತ್ತೆ, ಇಂಡಸ್ಟ್ರಿಯಲ್ ತೆಗಿತೀನಿ ಅಂದರೆ ಒಂದು ಗುಂಪು ಸಹಕಾರ ಕೊಡುತ್ತೆ. ಅರೆ ನಾವೊಂದು ಮನೆ ಕಟ್ತೀವಿ ಲೋನ್ ಕೊಡಿ ಅಂದರೆ 28 ಡಾಕ್ಯುಮೆಂಟ್ ಕೇಳ್ತಾರಲ್ಲ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ನವರು. ಅರೆ ಸಹಕಾರಿ ಬ್ಯಾಂಕ್ ಇದೆಯಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿಕೊಂಡು ನಂಬಿಕೆ ಮೇಲೆ ಒಂದು ಸಾಲವನ್ನು ಕೊಡ್ತಾರೆ. ಆ ಸಾಲವನ್ನು ಅದೇ ರೀತಿ ಜನ ವಾಪಸ್ ಕೊಡ್ತಾರೆ. ಇವತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಚೆನ್ನಾಗಿದೆ. ಆ ಬ್ಯಾಂಕಿನ ಒಂದು ಆಡಳಿತ ವ್ಯವಹಾರದಿಂದ ಇವತ್ತು ಬೆಂಗಳೂರು ಎಷ್ಟೋ ಜನ ಸೈಟು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಪೂರಕವಾದಂಥದ್ದು ಕೋಆಪರೇಟಿವ್ ಬ್ಯಾಂಕ್. ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತದೆ. ತ್ಯಾಗರಾಜರು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಂಗೀತ ಬ್ರಹ್ಮರು. ಅವರ ಆ ಸಂಗೀತ ಹಾಗೂ ಭಕ್ತಿಯನ್ನು ಕುದುರಿಸುವ ಅವರ ವಿಶೇಷ ಶಕ್ತಿ ಅವರನ್ನು ಅಜರಾಮರಗೊಳಿಸಿದೆ ಹಾಗೆ ಅಂಥೇಳಿ ನಾನು ಭಾವಿಸ್ಕೊತೀನಿ. ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕ್ ಒಂದು ರೀತಿಯಿಂದ ಹೇಳೋದಾದರೆ ಯಾರು ತಪ್ಪು ಭಾವಿಸಬಾರ್ದು, ಇದು ಕಾಸ್ಮೋಪಾಲಿಟನ್ ಬ್ಯಾಂಕ್. ಇದು ಒಂದು ಸಮಾಜದ ಬ್ಯಾಂಕ್ ಅಲ್ಲ. ಇಲ್ಲಿ ನೀವು ಗೌಡರು ಇದ್ದೀರಿ, ಬ್ರಾಹ್ಮಣರು ಇದ್ದೀರಿ, ನಮ್ಮಂಥವ್ರು ಒತ್ತಾಯಕ್ಕೆ ಲಿಂಗಾಯತರನ್ನು ತಗೊಂಡಿದ್ದೀರಿ. ಒಟ್ಟಾರೆ ಜಾತ್ಯತೀತ ಬ್ಯಾಂಕಿನ ಆ ಸಾಲಿಗೆ ಈ ಸಂಸ್ಥೆ ಸೇರಿ ಈಗಾಗಲೇ 62 ವರ್ಷಗಳ ಸೇವೆಯ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿದ್ದೀರಿ. 15 ಬ್ರ್ಯಾಂಚ್ ತೆಗೆದು ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಈಗ ಸುಮಾರು 800 ಕೋಟಿ ರೂಪಾಯಿ ದಾಟಿರ್ಬೋದು. ಡಿಪಾಸಿಟ್ 680 ಕೋಟಿ ರೂಪಾಯಿ ಅಂದಮೇಲೆ ವರ್ಕಿಂಗ್ ಕ್ಯಾಪಿಟಲ್ 800 ಕೋಟಿ ದಾಟಿರ್ತದೆ. ಅಂಥ ಒಂದು ದೊಡ್ಡ ಬ್ಯಾಂಕು. ಹಾಗೂ ನಿಮ್ಮ ಬ್ಯಾಂಕ್ ಬಗ್ಗೆ ಹೇಳುವಾಗ ಅಶ್ವಥ್ ನಾರಾಯಣ್ ಹೇಳಿದರು, ನಿಮ್ಮ ಬ್ಯಾಂಕು ದುಡಿಯೋರಿಗೆ, ನೌಕರದಾರರಿಗೆ ಸಣ್ಣ ಸಾಲ ಅಂತ ಅವತ್ತು ಅನಿಸಿರ್ಬೋದು. ಅವತ್ತು ದೊಡ್ಡ ಸಾಲನ, ಇವತ್ತು ಸಣ್ಣ ಸಾಲ. ಆ ಸಾಲನ ಕೊಡುವಾಗನೂ ಸಹಿತ ನೀವು ಆಡಳಿತ ಮಂಡಳಿಯವರು ನೋಡಿ ಇವ್ರು ಎದಕ್ಕೆ ತೊಗೊಂತಾರೆ ಸಾಲ ಅಂದರೆ ಸೈಟ್ ತೊಗೋಕಂತಾರೆ ಅಂದರೆ ಕೊಟ್ಬಿಟ್ರೆ ಅವ್ರಿಗೆ ಅಂಥೇಳಿ ಅವತ್ತಿನ ಬುದ್ಧಿವಂತ ನಿರ್ದೇಶಕರು ಎಲ್ಲ ಸಾಲಾಗಿ ಏನು ಎಂಪ್ಲಾಯೀಸ್ಗೆ ಸಾಲ ಕೊಟ್ಟು ಇವತ್ತು ಸೂರಾಗೋದಕ್ಕೆ ಒಂದು ರೀತಿ ಸಹಾಯ ಮಾಡಿದ್ದಾರೆ.
ನೋಡಿ ಅವತ್ತಿನ ವಿಷಯವನ್ನು ಇವತ್ತು ನೆನಪಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಆ ಮುಂದಾಲೋಚನೆಯ ದೂರದೃಷ್ಟಿಯ ಹಿರಿಯ ಸಹಕಾರಿಗಳಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನವರು ನಮ್ಮ ಚಂದ್ರಮೌಳಿಯವರು ಇಲ್ಲೇ ಹೇಳ್ತಿರ್ತಾರೆ, ನಮ್ಮ ಬ್ಯಾಂಕ್ ಅಷ್ಟು ಚಲೋ ಐತ್ರಿ ಇಷ್ಟು ಚಲೋ ಐತ್ರಿ ಅಂಥೇಳಿ. ಆದರೆ ನಾವು ನಮ್ಮ ಬ್ಯಾಂಕ್ ಬಗ್ಗೆ ನಾವು ಹಂಗೆ ಹೇಳ್ಕೊತ ಇರ್ತೀವಿ. ಆದರೆ ಇವತ್ತು ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕ್ನವ್ರು ನಿಮ್ಗೆ ಬೆಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಅಂಥೇಳಿ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಅದನ್ನು ಸಾಬೀತುಗೊಳಿಸಿದೆ ಹಾಗೆ ಅಂಥೇಳಿ ನಾನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ.